ಇಷ್ಟೆಲ್ಲ ಆಯ್ತು ನಮ್ಗೆ ಎಲ್ಲಿಂದನೂ ಒಂದು ಮೆಸೇಜ್ ಬಂತು, ಆಗೋಗಿದೆ, ಎಲ್ಲ ಸೈಲೆಂಟ್ ಆಗಿದ್ರೆ ಈ ಗಲಾಟೆ ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ. ಇನ್ನು ಪಕ್ಷ ಏನ್ ಹೇಳ್ತದೋ, ನಮ್ಮ ನಾಯಕರು ಏನ್ ಹೇಳ್ತದೋ, ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ. ಅದಾದ್ಮೇಲೆ 3 ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ, ಏನು ಅವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ. ಕಾರಣ ಹೇಳ್ಬೋದಾಗಿತ್ತು. ಅವರು ಅಳುಕು ಉಳುಕುಗಳನ್ನ ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣ ಗಲಾಟೆ ಮಾಡಿದವರೆಲ್ಲ ನನ್ಗೆ ಯಾರು ಎಲೆಕ್ಷನ್ ಮಾಡಲಿಲ್ಲ, ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ನಿಜನಾ ಸರ್? ಅದು ಹೇಳಿದ್ದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಫೋನ್ ಮಾಡ್ತೀನಿ ಆದಿನಾರಾಯಣ ಅವ್ರಿಗೆ, ಅರ್ಧ ಗಂಟೆಗೆ. ನಿಮಗೆ ತಾಕತ್ತಿದ್ರೆ, ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡಿದ್ರೆ ಅವ್ರ ಹೆಸರು ಹೇಳ್ಬೇಕಾಗಿತ್ತು. ತಾಲೂಕೆಲ್ಲ ಅವತ್ತು 100ರಿಂದ 200 ಫೋನ್ ಬಂದಿದ್ದಾವೆ ಸರ್. ವಿಘ್ನೇಶ್ ಮುಂದೆ ಬಿಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಇದು ನಾವ್ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದೀವಿ ಅಂತ ನಿಮಗೆ ಕಣ್ಣಿಗೆ ಬಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು. ನಾನು ಅದನ್ನ ಕೇಳಿದೆ, ಆಯ್ತು ನಮ್ದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ. ಏನ್ ಸರ್? ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ. ಆ ವಿಡಿಯೋ ಇದೆ ಏನ್ ಸರ್? ಅಲ್ಲ, ಆ ವಿಡಿಯೋ ಇದೆ, ಈಗಲೇ ತೋರಿಸ್ತೀನಿ, ಇರಿ ಅಂತ ಸಂದರ್ಭದಲ್ಲಿ ಏನ್ ಸರ್, ನಿಮ್ಗೆಲ್ಲ ಕಳಿಸ್ತೀನಿ. ಈಗ ನಾನು ಕ್ಷಮೆ ಯಾಚಿಸ್ತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ. ಕೆಲವರಿಗೆ ನೋವಾಗಿದೆ, ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಅಂತ ಹೇಳಿ. ಆ ನೋವಾಗಿದ್ದು ವಿಡಿಯೋನ 10 ನಿಮಿಷ SK ನ್ಯೂಸ್ ಅವರು ಹಾಕಿ 10 ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ. ಇನ್ಯಾರು ಅದನ್ನ ಪ್ರಸಾರ ಮಾಡೋದಿಲ್ಲ. ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದೀವಿ ಅಷ್ಟೇ. ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕೂಡ ನಾವು ಕಾಂಗ್ರೆಸ್, ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥೆ, ನಾಳೆನೂ ಕಾಂಗ್ರೆಸ್, ನಾಡಿದ್ದು ಕಾಂಗ್ರೆಸ್, ನಾಡಿದ್ದು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳೇ, ಕೊತ್ತೂರು ಮಂಜುನಾಥ್ ಇಕ್ಬಾಲಕ್ಕೆ ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ನೀವು ಗಮನಿಸಿದ್ರೆ ನಾವು ಗಮನಿಸಿದೀವಿ. ಅವ್ರು ಯಾರ ಅಭ್ಯರ್ಥಿ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇಷ್ಟೆಲ್ಲ ಆದ್ಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸ್ತೀವಿ? ಸರಿ ಸರ್, ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಆದಿನಾರಾಯಣ ಅವರು ಈ ಸಭೆ ಮುಖಾಂತರ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮನ್ನ JDS ಅಂತ ಯಾಕಂದ್ರಿ ಗಲಾಟೆ ಮಾಡಿದವ್ರನ್ನ? ನಿಮ್ಮ ಅಕ್ಕಪಕ್ಕ ಕೂತಿರೋರು, ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು, ಬೇರೆ ಪಕ್ಷ BJP JDS ಎಲ್ಲ ಸುತ್ತಮ್ ಬಂದಿರೋ ಅಂತ ಒಬ್ಬ ವ್ಯಕ್ತಿ, 2-3 ಜನನ ಅವ್ರು ಹೇಳಿದ್ದನ್ನ ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರ ಏನ್ ಸರ್? ಆ ಮೊನ್ನೆ ಪಕ್ಷ ಬಿಟ್ಟು JDS BJP ಇಂದ ಒಬ್ರೋ ಹೋಗಿದ್ದಾರೆ. ಅವ್ರು ಏನ್ ಮಾತಾಡ್ತಾರೋ ಅದನ್ನ ನಿಮ್ಮ ಬಾಯಿ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಸರ್ ಆದಿನಾರಾಯಣ ಅವರೇ, ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮನ್ನ ಆದಿನಾರಾಯಣ ಅವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ 2-3 ಜನ ಬಿಡಲಿಲ್ಲ. ಖಾಲಿ 2-3 ಜನ ಅಷ್ಟೇ. ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವ್ರ ಕೈ ನಡಿದಿರಾಗೋಗಿದೆ. ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದಾರೋ ಈ 2-3 ಜನ ಆದಿನಾರಾಯಣ ಅವ್ರನ್ನ ಕಟ್ಟಾಕೊಂಡು ಕೂತವ್ರೆ. ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ, MLA ಆದ ತಕ್ಷಣ ಒಂದು 5-10 ಜನಕ್ಕೆ ಕೈಗೊಂಬೆ ಆಗ್ಬಿಡ್ತಾರೆ ಅಂತ. ಆದಿನಾರಾಯಣ ಅವ್ರು MLA ಆಗಕ್ ಮೊದಲು 2-3 ಜನಕ್ಕೆ ಕೈಗೊಂಬೆ ಆಗ್ಬಿಡ್ತಾರೆ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಮ್ ಅಕ್ಕಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ? ನಿಮ್ಮ ಅಕ್ಕಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ, ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದಾರ? ಅದನ್ನ ಪ್ರಾಮಾಣೀಕರಿಸಿ ನಿಮ್ಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ಬಂದು
ಇವತ್ತು ಇದೇ ಆದಿನಾರಾಯಣವರು ನಾಳೆ ಅಭ್ಯರ್ಥಿ ಹಾಕ್ಬೋದು. ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ಬಿಫಾಮ್ ಕೊಟ್ಟು ನಿಲ್ಲಿಸ್ಬೋದು. ಅವತ್ತು ನಿಮ್ಗೆ ಕೆಲಸ ಮಾಡ್ತೀವಿ ನಾವು. ಅವ್ರ ತರ ನಾವು ತಾಯಿಗೆ ಮೋಸ ಮಾಡೋರಲ್ಲ. ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆದಿನಾರಾಯಣ ಅವ್ರಿಗೆ. 2018 ಚುನಾವಣೆಯಲ್ಲಿ ನಾಗೇಶ್ ಎಲೆಕ್ಷನ್ ಮಾಡ್ತೀವಿ. ನಾಗೇಶ್ ಎಲೆಕ್ಷನ್ ಮಾಡಿ 1 ವರ್ಷದಲ್ಲಿ ಎಲ್ಲ ಮುಕ್ಕಾಲು ಭಾಗ ಬಿಟ್ಬಿಡ್ತೀವಿ. ಅದಕ್ಕೆ ಕಾರಣ ಏನ್ ಗೊತ್ತಾ ಸರ್? ಇದೇ ತರ 3-4 ಜನ ಇವಾಗ ಇಲ್ಲೇ ಇದ್ದಾರೆ, ಅವರು ಒಬ್ರು. ಇದೇ ತರ 3-4 ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ರೆ ನಮ್ಮ ಆಟಗಳು ನಡೆಯಲ್ಲ, ಬೇರೆ ರೀತಿಯ ವ್ಯವಹಾರಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ, ನಾನೇ ಡೈರೆಕ್ಟರ್, ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಚ್ಚುಗುರಿಸಿ ಕೊನೆಗೆ ಅವ್ರ ಜೊತೆ ಬಿ ಫಾರಂ ಕೇಳಕ್ ಹೋದ್ರ ಸರ್ ಇವರೆಲ್ಲ ಇದ್ದವರು. ಆ ರೀತಿನ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರೇನೋ ನಾಗೇಶು ಅಧಿಕಾರ ಅನುಭವಿಸ್ಬಿಟ್ಟು ಮಿನಿಸ್ಟರ್ ಆಗ್ಬಿಟ್ಟು ಹೊರಟೋದ್ರು ಪಾಪ. ಅವ್ರ ಬೆನ್ನಲ್ಲಿ ಬಂದು ನಿಂತ್ರ ಸರ್ ಇಂಥವ್ರೆಲ್ಲ ಕೊತ್ತೂರು ಮಂಜುನಾಥ್ ಫಾಲೋವರ್ಸು. ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ. ಅವ್ರು ಕೊಟ್ಟಿದ್ ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ದು ಮಾಡಿದ್ರ ಇಲ್ವಾ ಸರ್? ಈ ತರ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ನಾಗೇಶ್ ಅವ್ರ ಹೆಂಗ್ ಕೈ ಕಟ್ಟಾಕಿದ್ರು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ, ಫಾಲೋವರ್ಸ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶ್ ಬರುವಂತ ಪರಿಸ್ಥಿತಿ ದಯವಿಟ್ಟು ತಾವು ತರ್ಸ್ಕೊಂಬೇಡಿ, ದಯವಿಟ್ಟು ತರಿಸ್ಕೊಂಬೇಡಿ. ನೀವು ನಿಮ್ಮ ತನ ಉಳಿಸ್ಕೊಳ್ಳಿ. ನೀವೊಂದು ಮಾತು ಹೇಳ್ತೀರ, ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ನಮ್ಮ ನಾಯಕರು ಕೊತ್ತೂರು ಮಂಜಣ್ಣವ್ರು ಏನ್ ಹೇಳಿದ್ರೆ ಅದನ್ನ ಮಾಡ್ತೀವಿ ಅಂತ ಅಲ್ವಾ ಸರ್? ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವ್ ಯಾಕೆ ಮಾಡ್ಲಿಲ್ಲ? ಹಾಗಾದ್ರೆ ಬಾಯಿಂದ ಬರೋದು ಬೇರೆ, ನಡವಳಿಕೆ ಬೇರೆನಾ? ಇವತ್ತು ಹೇಳ್ತಾ ಇದೀವಿ ಸರ್, ನಾಳೆನೂ ಹೇಳ್ತಾ ಇದೀವಿ, ಕೊನೆ ಕ್ಷಣದಲ್ಲಿ ಹೇಳ್ತಾ ಇದೀವಿ. ಕೊತ್ತೂರು ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕುತ್ಕೊಂಡು ಚರ್ಚೆ ಮಾಡಿ, ಬೆಳಗ್ಗೆ ಹೊತ್ತು ಆದಿನಾರಾಯಣ ಅವ್ರ ಜೊತೆ ಬಂದು ಕುತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದಾರಲ್ಲ, ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದೀವಿ, ಕೇಳಿಸ್ಕೊಳ್ಳಿ. ಆದಿನಾರಾಯಣ ಅವ್ರಿಗೂ ಒಂದೊಂದ್ಸತಿ ಹೇಳೋದು, ಪಾಪ ನಾಗೇಶ್ನ ಕರ್ಕೊಂಡ್ ಬಂದ್ಬಿಡ್ತಾರೆ, ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ, ಶೇಖರ್ನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ಇದೀವಿ. ನಾವ್ಯಾವತ್ತು ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲ. ನಮ್ಗೆ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಅವರಿಬ್ರು ಸೇರಿ, ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ರು ಸೇರಿ ಯಾರನ್ನ ಕಳ್ಸಿದ್ರೆ, ಒಂದು ಬೊಂಬೆನ ಕಳ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು. ಇವತ್ತು ನಾವೇನ್ ಕೂತಿದ್ವು ಅವತ್ತು ನಾಳೆನೋ ನೀವು ಬರ್ತಿಟ್ಕೊಂಬಿಡಿ. ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು 15-20 ವರ್ಷದಿಂದ. ದಯವಿಟ್ಟು ಅಕ್ಕಪಕ್ಕದವ್ರಿಗೆ ಕಿವಿ ಕೊಡಬೇಡಿ. ನೀವು ಪಂಚಾಯತಿ ವೈಸ್ ಬಂದು ಯಾರ್ಯಾರು ಎಲೆಕ್ಷನ್ ಮಾಡಿದಾರೆ ನೀವೇ ಕುತ್ಕೊಂಡು ಒಂದು ಗುಂಪು ಕಟ್ರಿ, ಗುಂಪು ತಿಳ್ಕೊಳ್ಳಿ. ಯಾರು ಮಾಡಿದ್ರು ನನ್ಗೆ ಎಲೆಕ್ಷನ್, ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯತಿಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು, ಈ ಕಿವಿ ಕಚ್ಚೋರ್ನ, ನೆನ್ನೆ ಮೊನ್ನೆ ಬಂದ ಪಾರ್ಟಿರೋರ್ನ ಸ್ವಲ್ಪ ದೂರ ಇಡಿ, ಏನ್ ಪರವಾಗಿಲ್ಲ. ಅವರೆಲ್ಲ ಅಧಿಕಾರ ನನ್ ಮುಂದ್ಗಡೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇದೇ ಮಂಡಿಕಲ್ ಮಂಜುನಾಥ್, ಅಣ್ಣ ನಾನು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾಳೆ ನನಗೆ ಅನುಕೂಲ ಆಗಬೇಕು ಅಂದ್ರೆ JDS ಹೋಗ್ತೀನಿ, ನಾಳೆ BJPಗೆ ಹೋಗ್ತೀನಿ ಅಂತ ಈ ಗಣೇಶನ್ ಸಚಿವಾಗ್ಲೂ ಹೇಳ್ತಾನೆ. ಇವರು ನಿಮ್ಗೆ ಕಿವಿ ಕಚ್ಚೋರು. ಇದ ಸರ್ ನಿಮ್ ಸಂಘಟನೆ? ದಯವಿಟ್ಟು ಹೇಳ್ತಾ ಇದೀವಿ, ನಾವು ಇವತ್ತು ಕೂಡ ನಿಮ್ ವಿರೋಧಿಗಳಲ್ಲ. ಆದಿನಾರಾಯಣ ಅವರೇ, ಇವತ್ತು ನಾಳೆನೂ ವಿರೋಧಿಗಳಲ್ಲ. ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ. ನಾವ್ ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟರ್ಗೂ ಬರೋಲ್ಲ, ಯಾವ ಅಕ್ಷರ ಟ್ರಾನ್ಸ್ಫರ್ಗೂ ಬರೋಲ್ಲ. ಅದಕ್ಕೋಸ್ಕರ ಕೆಲವ್ರು ನಿಟ್ಕೊಂಡಿದ್ದೀರ, 1-2-3 ಜನನ್ನ ಅವ್ರಿಗೆ ಕೊಟ್ಕೊಳ್ಳಿ. ನಮ್ಗೆ ಯಾವ ನಾಮಿನಿಗಳು ಕೂಡ ಬೇಕಾಗಿಲ್ಲ. ಕೊತ್ತೂರು ಮಂಜುನಾಥ್ ಯುವ ಬ್ರಿಗೇಡ್ ಕಟ್ಟಿದವ್ ನಾನು, ನಿಮ್ಗೆಲ್ರಿಗೂ ಮುಕ್ಕಾಲು ಭಾಗ ಗೊತ್ತಿದೆ. ನನಗೆ ಅದೇ ಸಾಕು. ನಾಮಿನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡಲ್ಲ. ನೀವು ಸರಿಯೋಗೋದನ್ನ ನೀವೇ ಯೋಚನೆ ಮಾಡಿ. 1 ದಿನ 2 ದಿನ 3 ದಿನ ಯೋಚನೆ ಮಾಡಿ. ನಾವು ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ, ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ.
ಇಲ್ಲ ನಾವಿವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸಿ ಎಲ್ರು ಒಂದು 50 ಜನನೋ 100 ಜನನ ಈ ತರ ಎಲ್ಲ ಆಗಿದೆ, ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ರೆ ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೆಲಿ ಕರ್ಕೊಂಡು ಹೋಗಿದ್ರೆ ನಾವ್ ಯಾವತ್ತೂ ರೆಡಿ ಇದೀವಿ. ನಿಮಗೋಸ್ಕರ ದುಡಿಯೋದಕ್ಕೆ ಒಂದ್ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು. ನಾವು ನಿಮ್ಮನ್ನ ಅನ್ಯಾಯ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ನಾವು ಆ ಥರ ತಾಯಿಗೆ ತಪ್ಪು ಕೆಲಸ ಮಾಡಲ್ಲ. ಅದನ್ನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ. ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಆದಿನಾರಾಯಣ ಅವ್ರಿಗೆ ನಾವು ಇವತ್ತು ಕಾಂಗ್ರೆಸ್, ನಾಳೆನೂ ಕಾಂಗ್ರೆಸ್, ನಾಡಿದ್ದು ಕಾಂಗ್ರೆಸ್.